ಎಲ್ಲರಿಗೂ ನಮಸ್ಕಾರ. ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ತಮಗೆಲ್ಲ. ಹಬ್ಬದ ದಿನ ಒಂದು ವಿಶೇಷ ಸಂಚಿಕೆಯನ್ನು ನಡೆಸಿಕೊಡುವ ಆಸೆ ನಮ್ಮದು. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಭಾಗವಹಿಸೋದಕ್ಕೆ ಬರ್ತಾ ಇದ್ದಾರೆ ಭ್ರಮಾಜನಕ ಹಾಗೂ ಮನೋವೇಧಿ. ಏನು ಸರ್, ಎರಡು ಶಬ್ದ ಹೇಳಿದರೆ ಎರಡು ಶಬ್ದ ನಮಗೆ ಅರ್ಥವಾಗಲಿಲ್ಲ ಅಂತ ತಾವು ಹೇಳಬಹುದು. ಮನೋವೇಧಿ ಅಂತ ಹೇಳ್ತಂದರೆ ಮೆಂಟಲಿಸಮ್. ಶಬ್ದವೇಧಿ ನಮಗೆ ಗೊತ್ತು, ಶಬ್ದವನ್ನು ಆಲಿಸಿ ಗುರಿಯನ್ನು ತಲುಪೋದು. ಮನೋವೇಧಿ ಏನು ಹಾಗಂದರೆ ಮೆಂಟಲಿಸಮ್ ಅಂದರೆ ಏನು? ಹಾಗೆಯೇ ಮತ್ತೊಂದಿದೆ, ಇಲ್ಯೂಷನ್ ಅಂತ ಹೇಳ್ತಾರೆ. ಇದನ್ನು ಕನ್ನಡದಲ್ಲಿ ಭ್ರಮಾಜನಕ ಅಂತ ಹೇಳ್ಬೋದು. ಸರ್, ಏನೂ ಅರ್ಥವಾಗ್ತಾ ಇಲ್ಲ, ನೀವು ಹೇಳ್ತಾ ಇರೋದು ನಮಗೆ ಗೊಂದಲ ಆಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಈ ಎರಡೂ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿದಂಥ ಆಕರ್ಷ್ ನಮ್ಮ ಜೊತೆ ಇದ್ದಾರೆ. ಈ ಅದ್ಭುತವಾದ, ವಿಚಿತ್ರವಾದ, ನಂಬಲಿಕ್ಕೆ ಸಾಧ್ಯವಿಲ್ಲದಂಥ ಲೋಕ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಆಕರ್ಷ್, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್, ಗಣೇಶ ಹಬ್ಬದ ಶುಭಾಶಯಗಳು. ತುಂಬ ಸಂತೋಷ, ನಮಗೆಲ್ಲ ಶುಭಾಶಯಗಳು ಹೇಳಿದ್ದೀರಾ. ಆ ಗಣೇಶ ವಿಘ್ನ ನಿವಾರಕ ಅಲ್ವಾ? ಹಾಗೆಯೇ ವಿಘ್ನಕಾರಕ. ಕಷ್ಟವನ್ನು ಕೊಡೋನು ಅವನೇ, ಕಷ್ಟವನ್ನು ಕಳೆಯೋನು ಅವನೇ. ಹಾಗಾಗಿ ಅವನ ಕೃಪೆ ಸದಾ ಇರಲಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಭಾರತ ದೇಶದಲ್ಲಿ 64 ವಿದ್ಯೆಗಳು ಇದ್ದುವು ಅಂತ ಹೇಳ್ತಾರೆ. ಅದನ್ನು ತುಂಬ ಜನ ಕಲಿತಿದ್ರಂತೆ. ಅದರಲ್ಲಿ ಐಂದ್ರಜಾಲವು ಅಥವಾ ಇಂದ್ರಜಾಲವು ಒಂದು. ಇಂದ್ರನಿಗೆ ಸಂಬಂಧಪಟ್ಟಂಥ ವಿಶೇಷವಾದ ವಿದ್ಯೆ ಅಂತ ಹೇಳ್ತಾರೆ. ಈಗಷ್ಟೇ ನಾವು ಹೇಳಿದಂಥ ಈ ಮೆಂಟಲಿಸಮ್ ಅಥವಾ ಇಲ್ಯೂಷನ್ ಅಂತ ಏನಿದೆ, ಇದು ಐಂದ್ರಜಾಲ ವಿದ್ಯೆಯ ಅಥವಾ ಮತ್ತೇನು? ಈ ಎರಡೂ ಶಬ್ದಗಳ ಪರಿಚಯ ತಾವು ಮಾಡಿಕೊಡ್ಬೇಕು. ಸೊ ಇಂದ್ರಜಾಲ ವಿದ್ಯೆ ಅಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಯಾಕಂದರೆ ಅದು ನಿಜವಾದ ಜಾದು ಆಗುವ ಚಾನ್ಸಸ್ ಇದೆ. ಸೊ ನಾವು ಮಾಡ್ತಿರೋದು ಒಂದು ಆರ್ಟ್, ಒಂದು ಕಲೆ ಆ್ಯಕ್ಚುಲಿ. ಸೊ ಇದಕ್ಕೆ ಕೈಚಲಕ ಒಂದು ಮೆಥಡ್ ಆಫ್ ಪರ್ಫಾರ್ಮೆನ್ಸ್ ಕೈಚಲಕ ಇರ್ಬೋದು, ಇಲ್ಲಾಂದರೆ ವಿಜ್ಞಾನ ಯೂಸ್ ಮಾಡ್ಬೋದು ನಾವು ಜಾದು ಪ್ರದರ್ಶನಕ್ಕೆ, ಇಲ್ಲಾಂದರೆ ನಾವು ಸೈಕಾಲಜಿ ಯೂಸ್ ಮಾಡ್ಬೋದು, ಮತ್ತು ಹಿಪ್ನೋಸಿಸ್ ಹೇಳ್ತಾರಲ್ಲ, ಸೊ ಜನರದು ವಶೀಕರಣ, ಸೊ ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಮಲ್ಟಿಪಲ್ ಸ್ಕಿಲ್ಸನ್ನು ಯೂಸ್ ಮಾಡಿ ನಾವು ಜಾದು ಪ್ರದರ್ಶನ ಮಾಡ್ತೀವಿ ಆ್ಯಕ್ಚುಲಿ. ಸೊ ಇಂದ್ರಜಾಲದಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ ಆನೆಸ್ಟ್ಲಿ. ಅದು ನಿಜವಾದ ಜಾದು ಆಗಿರ್ಬೋದು, ನಿಜವಾದ ಶಕ್ತಿ ಇರ್ಬೋದು, ಬಟ್ ನಮ್ಮ ಹತ್ರ ಏನು ನಿಜವಾದ ಶಕ್ತಿ ಇಲ್ಲ. ಇದು ನಾವು ಪ್ಯೂರ್ಲಿ ಮನೋರಂಜನೆಗೋಸ್ಕರ ಮಾಡ್ತಿರೋದು ಆ್ಯಕ್ಚುಲಿ. ಈಗ ಮೊದಲನೇದು ಇಲ್ಯೂಷನ್ ಅಂತ, ಇಲ್ಯೂಷನಿಸ್ಟ್ ಅಂತ ಹೇಳಿದ್ರಿ. ಇಲ್ಯೂಷನ್ ಅಂದರೆ ಭ್ರಮೆ. ಹೌದು. ಇಲ್ಲದೇ ಇರೋದನ್ನು ಇದೇ ಅಂತ ಭಾವಿಸೋ ಹಾಗೂ ಮಾಡುವಂಥ ಒಂದು ವಿದ್ಯೆ ಅಂತ ತಾವು ಹೇಳ್ತಾ ಇದ್ದೀರಿ. ಇದೊಂದು ವಿದ್ಯೆ, ಇದರಲ್ಲಿ ಏನೋ ಮಾಯಾ ಮಂತ್ರ ಇತ್ಯಾದಿಗಳು ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀರಿ. ಹೌದು. ಏನು ಹಾಗಂದರೆ ಯಾವ ರೀತಿ ಇಲ್ಯೂಷನ್ ಕ್ರಿಯೇಟ್ ಮಾಡ್ತೀರಿ? ಆ್ಯಕ್ಚುಲಿ ಜಾದೂಗಾರ ಅಂತ ಹೇಳ್ತಾರಲ್ಲ, ಮೆಜಿಷಿಯನ್ ಅಂತ ಹೇಳ್ತಾರಲ್ಲ. ಸೊ ಮೆಜಿಷಿಯನ್ ಆಗಲಿ, ಇಲ್ಯೂಷನಿಸ್ಟ್ ಆಗಲಿ, ಇವರೆಲ್ಲರಿಗೂ ಒಂದೇ ಒಂದು ಫೌಂಡೇಶನ್ ಇದೆ. ಅಂದರೆ ಜನರಿಗೆ ಏನೋ ಒಂದು ಸೂಪರ್ ನ್ಯಾಚುರಲ್ ಪವರ್ ಇರೋ ಥರ ತೋರಿಸೋದು. ಬಟ್ ಅದನ್ನು ನಾವು ಕೈಚಲಕ ಆಗಲಿ, ವಿಜ್ಞಾನ ಆಗಲಿ, ನಾನು ಹೇಳಿರೋ ಮೆಥಡ್ಸ್ ಎಲ್ಲ ಇದೆಯಲ್ಲ, ಇದು ಯಾವುದಾದ್ರೂ ಒಂದು ಮೆಥಡನ್ನು ಯೂಸ್ ಮಾಡಿ ಅವರು ಜನರಿಗೆ ಮನೋರಂಜನೆ ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬರನ್ನ ಮಾಯ ಮಾಡೋದಾಗಲಿ ಸ್ಟೇಜಲ್ಲಿ. ಓಕೆ, ಸೊ ಜನರಿಗೆ ಇದು ಮಾಯ ಆಗಿರೋ ಥರ ಕಾಣ್ತಾರೆ ಆ ವ್ಯಕ್ತಿ, ಸ್ಟೇಜಲ್ಲಿರೋ ವ್ಯಕ್ತಿ. ಬಟ್ ಅದು ನಮ್ಮ ಹತ್ರ ಏನು ಸೂಪರ್ ನ್ಯಾಚುರಲ್ ಪವರ್ಸ್ ಇಲ್ಲ. ಬಟ್ ನಾವು ನಮ್ಮದು ಒಂದು ಟೆಕ್ನಾಲಜಿ ಯೂಸ್ ಮಾಡಿ ನಾವು ಆ ಜನರಿಗೆ ಅದು ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತೀವಿ, ಒಂದು ಮಾಯೆಯನ್ನು ಕ್ರಿಯೇಟ್ ಮಾಡ್ತೀವಿ. ಈ ಜನ ಮಾಯ ಆದ ಹಾಗೆ, ಬಟ್ ಅವರು ಆ್ಯಕ್ಚುಲಿ ಮಾಯ ಆಗಿಲ್ಲ, ಅವರೆಲ್ಲ ಇದ್ದಾರೆ. ಬಟ್
ಜನರಿಗೆ ಕಾಣ್ತಿಲ್ಲ ಅಷ್ಟೇ. ಅದು ಮೆಥಡ್ ಹೇಗೆ ಅಂತ ಗೊತ್ತಾಗ್ತಿಲ್ಲ, ಅದರದ್ದು ಸೀಕ್ರೆಟ್, ಅದರ ರಹಸ್ಯ ಹೇಗೆ ಅಂತ ಗೊತ್ತಾಗ್ತಿಲ್ಲ ಜನರಿಗೆ. ಸೊ ಇಲ್ಯೂಷನಿಸ್ಟ್ ಎಂಬ ಪದ ಆ್ಯಕ್ಚುಲಿ ಬಿಗ್ ಸ್ಟೇಜ್ ಇಲ್ಯೂಷನ್ ಮಾಡೋರಿಗೆ ಹೇಳ್ತಿದ್ರು. ಆ್ಯಕ್ಚುಲಿ ಇಲ್ಯೂಷನಿಸ್ಟ್ ಎಂಬ ಪದ ನಾವು ಕ್ಲೋಸಪ್ ಮೆಜಿಷಿಯನ್ಸ್ನವರಿಗೆ ಯಾರೂ ಕರಿತಿರಲಿಲ್ಲ ಇಲ್ಯೂಷನಿಸ್ಟ್ ಅಂದರೆ. ಬಿಗ್ ಸ್ಟೇಜ್ ಇಲ್ಯೂಷನ್, ಈಗ ಒಂದು ಸ್ಟೇಜಲ್ಲಿ ಒಂದು ಆನೆಯನ್ನು ತರೋದು, ಹೆಲಿಕಾಪ್ಟರನ್ನು ಮಾಯ ಮಾಡೋದು, ನೀವು ನೋಡಿರ್ಬೇಕಲ್ಲ, ಅದು ನಿಮ್ಮದು ಬಾಲ್ಯತನದಲ್ಲಿ ನೀವು. PC ಸರ್ಕಾರ್ ಅವರು ಎಸ್, ಒಂದು ಇಡೀ ರೈಲನ್ನೇ ಮಾಯ ಮಾಡಿ. ಹೌದು, PC ಸರ್ಕಾರ್ ಅವರು ಒಂದು ಆ್ಯಕ್ಚುಲಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಅದು ಅವರನ್ನು ಇಲ್ಯೂಷನಿಸ್ಟ್ ಅಂತ ಕರಿತಾ ಇದ್ರು ಆ್ಯಕ್ಚುಲಿ. ಸೊ ನಾನು ಮಾಡ್ತಿರೋ ಕ್ಯಾಟಗರಿ ಆಫ್ ಮ್ಯಾಜಿಕ್ಕಿಗೆ ಇಲ್ಯೂಷನಿಸ್ಟ್ ಅಂತ ಹೇಳಲ್ಲ ಆ್ಯಕ್ಚುಲಿ. ಬಟ್ ನಾನು ಇಂಡಿಯಾಗೆ ಬಂದ ನಂತರ ಮೆಜಿಷಿಯನ್ ಅಂತ ನಾನು ಹೇಳ್ತಾ ಇರೋ, ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಾಗ ಜನರು ಏನು ಅನಿಸ್ತಾಯಿದ್ರು, ಇವರು ಮಕ್ಕಳಿಗೆ ಮ್ಯಾಜಿಕ್ ಮಾಡ್ತಾರಲ್ಲ ಅವರು ಅಂತ ಅನಿಸ್ತಾಯಿದ್ರು. ಸೊ ಅದಕ್ಕೆ ನನ್ನದು ಪರ್ಸೆಪ್ಷನ್, ಜನರದ್ದು ಪರ್ಸೆಪ್ಷನ್ ನನ್ನ ಬಗ್ಗೆ ಚೇಂಜ್ ಆಗಬೇಕು ಅಂತ, ಜನರಿಗೆ ಗೊತ್ತಾಗಬೇಕು ನಾನು ಮಾಡ್ತಿರೋ ಮ್ಯಾಜಿಕ್ ಮಕ್ಕಳಿಗೆಲ್ಲ ದೊಡ್ಡವರಿಗೋಸ್ಕರ, ಮೆಚೂರ್ಡ್ ಆಡಿಯನ್ಸ್ಗೋಸ್ಕರ ಅಂತ ಗೊತ್ತಾಗಬೇಕಾದ್ರೆ ನಾನು ಇಲ್ಯೂಷನಿಸ್ಟ್ ಎಂಬ ಪದನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದನ್ನು ನಾನು ಯೂಸ್ ಮಾಡಿದ ನಂತರ ಇವಾಗ ಎಲ್ಲ ಅಪ್ಕಮಿಂಗ್ ಮೆಜಿಷಿಯನ್ಸ್ ಎಲ್ಲರೂ ಇಲ್ಯೂಷನಿಸ್ಟ್ ಅಂತೆಲ್ಲ ಯೂಸ್ ಮಾಡ್ತಿದ್ದಾರೆ. ಬಟ್ ಇಟ್ ಈಸ್ ಗುಡ್, ಜನರಿಗೆ ಈಗ ಹೊಸ ಟೈಪ್ ಆಫ್ ಮ್ಯಾಜಿಕ್ ಇದೆ ಅಂತ ಗೊತ್ತು. ಮ್ಯಾಜಿಕ್ ಬರೀ ಮಕ್ಕಳಿಗೆ ಅಲ್ಲ ಅಂತ ಈಗ ಜನರಿಗೆ ತಿಳುವಳಿಕೆ ಬರ್ತಾ ಇದೆ ಆ್ಯಕ್ಚುಲಿ. ಈಗ ಇನ್ನೊಂದು ಶಬ್ದವನ್ನು ನೀವು ಬಳಸ್ತೀರಾ, ಮೆಂಟಲಿಸಮ್ ಅಂತ. ಹೌದು. ಅಂದರೆ ಮತ್ತೊಬ್ಬರ ಮನಸ್ಸಲ್ಲಿ ಏನಿದೆಯೋ ಹೌದು, ಅದನ್ನು ಅವ್ರ ಹತ್ರ ಒಂದೂ ಪ್ರಶ್ನೆಯನ್ನು ಕೇಳದೆ, ಅವರನ್ನು ಮಾತೇ ಆಡಿಸದೆ, ಹೌದು, ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಗ್ರಹಿಸಿ ಅದನ್ನು ಹೊರಗೆ ನಾನು ಹೇಳಬಲ್ಲೆ ಅಂತ ಹೇಳ್ತೀರಿ. ಹೌದು. ಶಬ್ದವೇದಿ ವಿದ್ಯೆಯ ಹಾಗೆ ಇದು ಮನೋವೇದಿ ಅಂತ ಅನಿಸುತ್ತೆ. ಇದು ಹೇಗೆ ಸಾಧ್ಯ? ನನ್ನ ಮನಸ್ಸಲ್ಲಿರೋದನ್ನು ನೀವು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಹೌದು. ಸೊ ಇದು ನಾನೀಗ ನನ್ನ ಹತ್ರ ಶಕ್ತಿ ಇದೆ ಅಂತ ಹೇಳಿ ನಾನು ಮೆಂಟಲಿಸ್ಟ್ ಅಂತ ಹೇಳಿದರೆ ನನ್ನ ಹತ್ರ ಇಷ್ಟು ಫಾಲೋವರ್ಸ್ ಬರ್ತಾರೆ. ನಾನೊಂದು ಗುರುಜಿ ಆಗ್ಬೋದು ಆ್ಯಕ್ಚುಲಿ. ಎಲ್ಲರೂ ನನ್ನನ್ನು ಇವರಿಗೆ ನನ್ನ ಮನಸ್ಸನ್ನು ರೀಡ್ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳಿ ಎಲ್ಲರೂ ನನ್ನ ಭಕ್ತರಾಗ್ತಾರೆ. ಬಟ್ ಫಸ್ಟ್ ಒಂದು ಅನೌನ್ಸ್ಮೆಂಟ್ ನಾನು ಏನು ಮಾಡಬೇಕಂದ್ರೆ, ಮೆಂಟಲಿಸಮ್ ಆಗಲಿ ಮ್ಯಾಜಿಕ್ ಆಗಲಿ ನಾವು ಮಾಡ್ತಿರೋದು ಪ್ಯೂರ್ಲಿ ಟ್ರಿಕ್. ಇದರಲ್ಲಿ ನಾವು ಏನು ನಮ್ಮದು ಸ್ಪೆಷಲ್ ಪವರ್ ಆಗಲಿ, ನಮ್ಮ ಹತ್ರ ಏನು ಸ್ಪೆಷಲ್ ಶಕ್ತಿ ಏನಿಲ್ಲ. ಸೊ ನಾವು ಮೆಂಟಲಿಸಮ್ ಜಾದೂದು ಒಂದು ಸಬ್ ಕ್ಯಾಟಗರಿ ಅಂತ ಹೇಳ್ಬೋದು. ಜಾದೂ ಎಂಬ ವಿದ್ಯೆಯಲ್ಲಿ ಬೇರೆ ಬೇರೆ ಟೈಪ್ ಆಫ್ ಜಾದೂ ಇದೆ. ಒಂದು ಟೆಲಿಪೋರ್ಟೇಷನ್ ಇದೆ, ಒಬ್ಬರನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇದು ಮಾಡೋದು, ಟ್ರಾನ್ಸ್ಪೋರ್ಟ್ ಮಾಡೋದು ವಿದೌಟ್ ಎನಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಕ್ಚುಲಿ. ಮತ್ತು ಒಂದು ಆಬ್ಜೆಕ್ಟನ್ನು ಮಾಯ ಮಾಡೋದು. ಸೊ ಈ ಥರ ಬೇರೆ ಬೇರೆ ಟೈಪ್ಸ್ ಆಫ್ ಮ್ಯಾಜಿಕ್ ಇದೆ. ಅದರಲ್ಲಿ ಮೆಂಟಲಿಸಮ್ ಒಂದು ಸಬ್ ಕ್ಯಾಟಗರಿ. ಸೊ ಮೆಂಟಲಿಸಮಲ್ಲಿ ಪೂರ್ತಿ ಮೈಂಡ್ ಮ್ಯಾಜಿಕ್ ಇರುತ್ತೆ, ಮೈಂಡ್ ರಿಲೇಟೆಡ್ ಮ್ಯಾಜಿಕ್, ಮನಸ್ಸಿಗೆ ರಿಲೇಟೆಡ್ ಮ್ಯಾಜಿಕ್ ಇರುತ್ತೆ. ಸೊ ಅದರಲ್ಲಿ ಟೆಲಿಪತಿ ಇದೆ, ನಾನು ನಿಮಗೆ ಒಂದು ಥಾಟ್ ಕಲಿಸ್ತೀನಿ, ನೀವು ಅದನ್ನು ರಿಸೀವ್ ಮಾಡ್ತೀರಾ. ಅದರಲ್ಲಿ ನೀವು ಏನು ಯೋಚಿಸ್ತಿದ್ದೀರಾ ಅದನ್ನು ತಿಳಿಯೋ ಒಂದು ಶಕ್ತಿ, ಅದೊಂದು ಸಬ್ ಕ್ಯಾಟಗರಿ ಇದೆ. ಮೆಂಟಲಿಸಮ್ ಒಳಗಡೆ ಸಬ್ ಕ್ಯಾಟಗರೀಸ್ ಇದೆ. ಸೊ ಮೆಂಟಲಿಸಮ್ ಹೇಗೆ ಮಾಡ್ತಿದ್ದೀನಿ ಅಂದರೆ, ಇದರಲ್ಲೂ ಕೂಡ ನಾನು ಹೇಳಿದಾಗೆ ನಿಮಗೆ ಸೈನ್ಸ್ ಯೂಸ್ ಮಾಡ್ತೀವಿ. ಕೈಚಲಕ ತುಂಬ ಕಮ್ಮಿ ಮೆಂಟಲಿಸಮಲ್ಲಿ, ತುಂಬ ಕಮ್ಮಿ. ಬಟ್ ವಿಜ್ಞಾನ ಸ್ವಲ್ಪ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಸೊ ಎಸ್, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಆರ್ಟ್. ಬರೀ ಮೆಂಟಲಿಸಮ್ ಪರ್ಫಾರ್ಮ್ ಮಾಡೋದು ಮಾತ್ರ ಅಲ್ಲ, ಅದು ಸೀಕ್ರೆಟ್ ಗೊತ್ತಿರೋದು ಮಾತ್ರ ಅಲ್ಲ, ಅದನ್ನು ಜನರಿಗೆ ಮನೋರಂಜನೆ ಆಗೋ ಥರ ನಾವು ಪರ್ಫಾರ್ಮ್ ಮಾಡಬೇಕು. ಸೊ ಅದೊಂದು ಆರ್ಟ್, ಅದು ಎಲ್ರಿಗೂ ಬರಲ್ಲ. ಸೊ ಸೀಕ್ರೆಟ್ ಗೊತ್ತಿದ್ರು ಸಾಲದು, ಆ್ಯಕ್ಚುಲಿ ಪರ್ಫಾರ್ಮ್ ಮಾಡೋದು ಗೊತ್ತಿರಬೇಕು. ಆಕರ್ಷ್ ಅವರು ಅತ್ಯಾಕರ್ಷಕ ಜಾದೂವನ್ನು ಮಾಡ್ತಾರಂತೆ. ಒಂದು ಸಲ ನೋಡೋಣವಾ? ಆಕರ್ಷ್, ನಿಮ್ಮ ಅತ್ಯಾಕರ್ಷಕ ಜಾದು. ಸೊ ನೀವು ಕಾರ್ಡ್ಸ್ ಆಡ್ತೀರಾ ಸರ್? ರಮ್ಮಿ ಶಾಲಾ ದಿನಗಳಲ್ಲಿ ಸ್ವಲ್ಪ ಆಟ ಆಡೋಕ್ಕೆ ಪ್ರಯತ್ನ ಪಟ್ಟಿದ್ದುಂಟು, ಅರ್ಥವಾಗಲಿಲ್ಲ, ಹಾಗಾಗಿ ಬಿಟ್ಬಿಟ್ಟೆ. ಒಳ್ಳೇದಾಯ್ತು ಬಿಡಿ. ಸೊ ನನ್ನ ಹತ್ರ ಒಂದು ಪ್ಯಾಕ್ ಆಫ್ ಕಾರ್ಡ್ಸ್ ಇದೆ ಇಲ್ಲಿ. ನಿಮ್ಗೆ ಗೊತ್ತಿದ್ದಾಗೆ ಒಂದು ಪ್ಯಾಕ್ ಆಫ್ ಕಾರ್ಡ್ಸಲ್ಲಿ 52 ಕಾರ್ಡ್ಸ್ ಇದೆ. ಹೌದು. 2 ಜೋಕರ್ಸನ್ನು ಸೇರಿಸಿದ್ರೆ 54 ಕಾರ್ಡ್ಸ್ ಇದೆ. ಹೌದು. ಓಕೆ, ಸೊ ನೀವು ನೋಡಿದಾಗೆ ಎಲ್ಲ ಕಾರ್ಡ್ಸ್ ಬೇರೆ ಬೇರೆ ಇದೆಯಲ್ಲ? ನಿಜ. ಓಕೆ, ಇವಾಗ ನಾನು ಈ ಕಾರ್ಡ್ಸ್ಗೆ ಒಂದು ಶಫಲ್ ಕೊಡ್ತೀನಿ. ಓಕೆ, ಸ್ವಲ್ಪ ಹೊತ್ತರಲ್ಲಿ ನೀವು ಒಂದು ಕಾರ್ಡನ್ನು ಚೂಸ್ ಮಾಡ್ತೀರಾ. ಅದು ಹೇಗೆ ಅಂದರೆ, ನಾನು ಕಾರ್ಡ್ಸನ್ನು ಡ್ರಿಬಲ್ ಮಾಡ್ತೀನಿ, ಕಾರ್ಡ್ಸನ್ನು ಡ್ರಾಪ್ ಮಾಡ್ತಾ ಹೋಗ್ತೀನಿ. ನೀವೆಲ್ಲಾದರೂ ಒಂದು ಕಡೆಯಲ್ಲಿ ಸ್ಟಾಪ್ ಅಂತ ಹೇಳಬೇಕು. ಓಕೆ, ಸ್ಟಾಪ್. ಓಕೆ, ಸೊ ನೀವು 9 ಸ್ಪೇಡ್ ಇಲ್ಲಿ ಸ್ಟಾಪ್ ಮಾಡಿದ್ದೀರಾ. ಹೌದು. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಕಾರ್ಡನ್ನು, ಈ ಕಾರ್ನರ್ ಇದೆಯಲ್ಲ, ಈ ಕಾರ್ನರನ್ನು ನಾನು
ಸ್ಲೋಲಿ ನಿಮ್ಮ ಮುಂದೆ ಕಟ್ ಮಾಡ್ತೀನಿ. ಆ್ಯಕ್ಚುಲಿ ನೀವು ಆ ಕಾರ್ನರನ್ನು ಫುಲ್ಲಾಗಿ ಕಟ್ ಮಾಡಿ. ಎಸ್, ಓಕೆ. ಸೊ ಈ ಕಾರ್ನರನ್ನು ನಾನು ಇಲ್ಲಿಡ್ತೀನಿ. ನಿಮ್ಮ ಎರಡು ಕೈ ಓಪನ್ ಮಾಡಿ. 9 ಸ್ಪೇಡನ್ನು ನಿಮ್ಮ ಕೈಯಲ್ಲಿ ಇಡ್ತೀನಿ. ಓಕೆ, ನಿಮ್ಮ ಕೈ ಅದರ ಮೇಲೆ ಇಡಿ. ಇವಾಗ ಈ ಕಾರ್ನರನ್ನು ನಾನು, ಇಲ್ಲೊಂದು ಚಿಕ್ಕ ಕಾಯಿನ್ ಪೌಚ್ ಇದೆ ನನ್ನ ಹತ್ರ. ಓಕೆ, ಈ ಕಾಯಿನ್ ಪೌಚ್ ಒಳಗಡೆ ನೀವು ಚೂಸ್ ಮಾಡಿರೋ ಕಾರ್ಡ್ದು ಕಾರ್ನರನ್ನು ಈ ಕಾಯಿನ್ ಪೌಚ್ ಒಳಗಡೆ ಕ್ಲಿಯರಾಗಿ ಹಾಕ್ತೀನಿ. ಓಕೆ, ಕಾಣ್ತಿದೆಯಾ? ಕಾಯಿನ್ ಪೌಚ್ ಒಳಗಡೆ ಸರ್ ಚೂಸ್ ಮಾಡಿರೋ ಕಾರ್ಡ್ ಇದೆ. ಕಾರ್ಡ್ದು ಕಾರ್ನರ್ ಇದೆ. ಓಕೆ, ಇವಾಗ ಕರೆಕ್ಟಾಗಿ ಗಮನಿಸಿ. 1 2 ಕಾರ್ನರ್ ಮಾಯ ಆಯಿತು. ಹೌದು, ಮಾಯ ಆಗಿದೆ. ಇಲ್ಲ, ಇಲ್ಲಿಗೆ ಬಂದುಬಿಟ್ಟಿದೆಯಾ? ಅದು ಅಲ್ಲಿ ಬಂದರೆ ನಿಮ್ಗೆ ಶಾಕ್ ಆಗುತ್ತಾ? ಶಾಕ್ ಖಂಡಿತ ಆಗುತ್ತೆ. ಓಕೆ, ಸೊ ನಿಮ್ಮ ಕಾರ್ಡ್ ಜೊತೆ ಆ ಕಾರ್ಡ್ದು ಕಾರ್ನರ್ ಕೂಡ ಇದ್ದರೆ ನಿಮ್ಗೆ ಶಾಕ್ ಆಗುತ್ತಾ? ಖಂಡಿತ ಶಾಕ್ ಆಗುತ್ತೆ. ಓಕೆ, ಕೈಯನ್ನು ನಿಧಾನವಾಗಿ ಎತ್ತಿ. ಇಲ್ಲ ಸರ್, ನೀವೇನೋ ಮ್ಯಾಜಿಕ್ ಮಾಡಿದ್ದೀರಾ ಅಂತ ಇದು ಈ ಮ್ಯಾಜಿಕ್ ವರ್ಕ್ ಆಗೋದಾಗೆ. ಸರ್, ನನಗೇನೋ ಮ್ಯಾಜಿಕ್ ಬರೋದಿಲ್ಲ. ಬಟ್ ಏನು ಗೊತ್ತಾ ಸರ್, ಆ್ಯಕ್ಚುಲಿ ನಾನು ಹೇಳಿದ್ದೆಲ್ಲ ನಿಮ್ಮ ಈ ಕಾರ್ನರ್ ನಿಮ್ಮ ಕೈ ಒಳಗಡೆ ಬರುತ್ತೆ ಅಂತ. ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಬಂದಿತ್ತಾ? ಎಸ್, ಇದಕ್ಕೆ ಟೆಲಿಪೋರ್ಟೇಷನ್ ಅಂತ ಹೇಳ್ತಾರೆ. ಟೆಲಿಪೋರ್ಟೇಷನ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮ್ಯಾಜಿಕ್ ಯೂಸ್ ಮಾಡಿ ಮನೋಸ್ಥಾನ ಬದಲಾವಣೆ. ನೀವು ನಂಬ್ತೀರಾ ಇಲ್ವಾ? ಈ ಕಾರ್ಡ್ ನೀವು ಹಿಂದ್ಗಡೆ ಮುಟ್ಟಿದ್ರೆ, ಇಲ್ಲಿ ಮುಟ್ಟಿ, ನಿಮ್ಗೇನೋ ಫೀಲ್ ಆಗ್ತಿದೆಯಾ? ಹೌದು, ಏನೋ ಒಂದು ಬಂಪ್ ಥರ ಫೀಲ್ ಆಗ್ತಿದೆಯಲ್ಲ? ದಪ್ಪ ಇದೆ. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಐ ವಿಲ್ ಸ್ಲೋಲಿ ಟೇರ್ ಇಟ್. ಓಕೆ, ನೀವು ನಿಮಗೆ ನೀವು ನಂಬ್ತೀರಾ ಇಲ್ವಾ? ಇಲ್ಲಿ ಒಂದು ಕಾರ್ನರ್ ಇದೆ. ಓಹೋ, ಆ್ಯಂಡ್ ದ್ಯಾಟ್ ಈಸ್ ಯೋರ್ ಕಾರ್ಡ್ಸ್ ಕಾರ್ನರ್. ಪರ್ಫೆಕ್ಟ್ ಮ್ಯಾಚ್. ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಡ್ ಒಳಗಡೆ ಹರಿದಂಥ ತುಂಡು ಸೇರಿಕೊಂಡಿದೆ ಅಂದರೆ ಹೌದು, ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ನೀವು ಚೆಕ್ ಮಾಡಿ. ಇದು ಭಾಗ ಹರಿದಿದ್ದು ನಾನು. ಆ್ಯಕ್ಚುಲಿ ಇದು ಹರಿತಾ ಇರೋ ಈ ಭಾಗ ಬೈ ಮಿಸ್ಟೇಕ್ ಹರಿದೋಯ್ತು. ಬಟ್ ಯು ಕ್ಯಾನ್ ಚೆಕ್. ಪರ್ಫೆಕ್ಟ್ ಮ್ಯಾಚ್. ಹೌದು, ಅದೇ ಕಾರ್ಡ್, ಅನುಮಾನ ಏನೂ ಇಲ್ಲ. ಆಕರ್ಷ್ ಅವರೇ, ನಿಮಗೆ ಈ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಬಂದದ್ದು ಹೇಗೆ? ನಾನು ಅರೌಂಡ್ ಐ ಥಿಂಕ್ ನಾನು ಒಂದು 10ನೇ ಕ್ಲಾಸಲ್ಲಿರುವಾಗ ಅಂತ ಮೋಸ್ಟ್ಲಿ ನಾನು ಮ್ಯಾಜಿಕಲ್ಲಿ ತುಂಬ ಆಸಕ್ತಿ ಇತ್ತು ನನಗೆ ಚಿಕ್ಕದಿಂದನೂ. ಆ್ಯಕ್ಚುಲಿ ನಾನು ಮಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು. ಸೊ ಅಲ್ಲಿ ಮಂಗಳೂರಲ್ಲಿ ಕರಾವಳಿ ಉತ್ಸವ ಅಂತ ಆಗ್ತಿತ್ತು ಒಂದು. ಅಲ್ಲಿ ಜೈಂಟ್ ವೀಲ್ ಅದು ಇದೆಲ್ಲ ಇದೆ. ಅಲ್ಲಿ ಉದಯ್ ಜಾದೂಗರ್ ಅವ್ರದ್ದು ಮ್ಯಾಜಿಕ್ ಸ್ಟಾಲ್ ಇತ್ತು. ಸೊ ಆ ಮ್ಯಾಜಿಕ್ ಸ್ಟಾಲಲ್ಲಿ ಹೋಗಿ ನಾನು ಅವ್ರ ಮ್ಯಾಜಿಕ್ ಪರ್ಫಾರ್ಮ್ ಮಾಡೋದು ನೋಡಿದ್ದು. ಒಂದು ಸೆಟ್ ತೊಗೊಂಡೆ, ನಾನು ಮ್ಯಾಜಿಕ್ ಸೆಟ್ ತೊಗೊಂಡೆ. ತಂದೆ ಹತ್ರ ಕೇಳಿ ತುಂಬ ರಿಕ್ವೆಸ್ಟ್ ಮಾಡಿ ಸೆಟ್ ತೊಗೊಂಡೆ. ಮ್ಯಾಜಿಕ್ ಸೆಟ್ ಅದರಲ್ಲಿ ಇದನ್ನೆಲ್ಲ ಓದಿ, ಪುಸ್ತಕ ಎಲ್ಲ ಓದಿ ತಂದೆಗೆ ಮ್ಯಾಜಿಕ್ ಪರ್ಫಾರ್ಮ್ ಮಾಡಿದೆ. ಈ ಥರ ನಂದು ಮ್ಯಾಜಿಕ್ ಶುರುವಾಗಿದ್ದು ಆಸಕ್ತಿ. ಬಟ್ ಅದು ತುಂಬ ಬೇಸಿಕ್ ಲೆವೆಲ್ ಹಾಬಿ ಆಗಿತ್ತು. ಅರೌಂಡ್ 10th ಸ್ಟ್ಯಾಂಡರ್ಡ್ ಬರುವಾಗ ಡೇವಿಡ್ ಬ್ಲೇನ್ ಅಂತ ಒಬ್ಬರು ಖ್ಯಾತ ಮ್ಯೂಜಿಷಿಯನ್ US ಅಲ್ಲಿ, ಅವರು ಆರ್ಡಿನರಿ ಆಬ್ಜೆಕ್ಟ್ಸನ್ನೆಲ್ಲ ಯೂಸ್ ಮಾಡಿ, ಅಂದರೆ ನಮಗೆ ಡೇ ಟು ಡೇ ಲೈಫಲ್ಲಿ ಈಗ ಪೆನ್, ಕಾರ್ಡ್ಸ್, ಸ್ಪೆಕ್ಸ್, ಈ ಥರ ಎವ್ರಿ ಡೇ ಆಬ್ಜೆಕ್ಟ್ಸನ್ನು ಯೂಸ್ ಮಾಡಿ ಮ್ಯಾಜಿಕ್ ಮಾಡ್ತಾಯಿದ್ರು. ಇದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಆ ಬಿಗ್ ಸ್ಟೇಜ್ ಇಲ್ಯೂಷನ್ ನಾನು ಹೇಳಿದಲ್ಲ ನಿಮಗೆ, ಅದರಲ್ಲಿ ಬಾಕ್ಸಸ್ ಇದೆ, ತುಂಬ ಅನ್ಯೂಶುವಲ್ ಇರುತ್ತೆ ನೋಡಲಿಕ್ಕೆ. ಕರೆಕ್ಟ್? ಹೌದು ಹೌದು. ಸೊ ಬಟ್ ಡೇವಿಡ್ ಬ್ಲೇನ್ ಏನು ಮಾಡ್ದ, ಕಾರ್ಡ್ಸ್ ಆಗಲಿ, ಕಾಯಿನ್ಸ್ ಆಗಲಿ, ಇಂಥ ನಾರ್ಮಲ್ ಆಬ್ಜೆಕ್ಟ್ಸನ್ನು ಯೂಸ್ ಮಾಡಿ ಮ್ಯಾಜಿಕ್ ಮಾಡ್ದ. ಅಲ್ಲಿ ನಂದು ಮ್ಯಾಜಿಕ್ದ ಆಸಕ್ತಿ ಇನ್ನೂ ಜಾಸ್ತಿ ಆಯಿತು. ಅದನ್ನು ನಂದು ಸೀರಿಯಸ್ ಆದ ಒಂದು ಹವ್ಯಾಸ ಆಗಿ ನಾನು ಇದು ಮಾಡ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ. ನಿಮಗೆ ಯಾರಾದರೂ ಗುರುಗಳಿದ್ದಾರಾ ಅಥವಾ ತಾವಾಗೇ ಕಲ್ತದ್ದ? ನನಗೆ ಇರೋ ಗುರುಗಳು ಯಾರನ್ನು ನಾನು ಮೀಟ್ ಆಗಿಲ್ಲ. ಪುಸ್ತಕದ ಮೂಲಕ ನಾನು ಕಲ್ತಿದ್ದೆ ಆ್ಯಕ್ಚುಲಿ ಮ್ಯಾಜಿಕ್. ಸಂಪೂರ್ಣವಾಗಿ ಪುಸ್ತಕದ ಮೂಲಕವೇ ಕಲ್ತದ್ದು. ಹೌದು. ಸೊ ಆ ಪುಸ್ತಕದ ಆಥರ್ಸೇ ನನ್ನ ಗುರು. ಅವರೆಲ್ಲ ಅಮೇರಿಕನ್ಸ್. ನಮ್ಮ ವೀಕ್ಷಕರಿಗೆ ಏನಾದರೂ ಒಂದೆರಡು ಪುಸ್ತಕಗಳನ್ನು ಸೂಚಿಸಿದ್ರೆ ಒಂದಷ್ಟು ಹೆಚ್ಚಿನ ಮಾಹಿತಿ ತಿಳ್ಕೋಬೋದು ಅವರು. ಓಕೆ, ಕೇವಲ ಓದುವ ಹಿನ್ನೆಲೆಯಲ್ಲಿ. ಹೌದು. ಸೊ ಮೆಂಟಲಿಸಮ್ ಬಗ್ಗೆ ತಿಳುವಳಿಕೆ ಬೇಕು ಅಂತಾದರೆ ಕೊರಿಂಡಾಸ್ 13 Steps to Mentalism ಅಂತ ಒಂದು ಪುಸ್ತಕ ಇದೆ. ಸೊ ಇದರಲ್ಲಿ ಮೆಂಟಲಿಸಮ್ದು ಬೇಸಿಕ್ಸ್ ಇದೆ. ನಿಮಗೆ
ಏನು ಹೇಳ್ತಾರೆ ಒಂದು ಬೇಸಿಕ್ ಹಾಗೂ ಇಂಟರ್ಮೀಡಿಯೇಟ್ ಲೆವೆಲ್ ಅಡ್ವಾನ್ಸ್ಡ್ ಕೂಡ ಇದೆ. ಬಟ್ ಈ ಪುಸ್ತಕ ಓದಿದರೆ ಜನರಿಗೆ ಒಂದು ಮೆಂಟಲಿಸಮ್ದು ಒಂದು ಐಡಿಯಾ ಬರುತ್ತೆ. ಸೊ ಎಸ್, ಮುಂದಿನ ಜನ್ರೇಷನ್ಗೆ ಮೆಂಟಲಿಸಮ್ ಕಲಿಬೇಕು ಅಂತ ಆಸೆ ಇದ್ದರೆ ಐ ಥಿಂಕ್ ಕೊರಿಂಡಾಸ್ 13 Steps to Mentalism ಒಂದು ಒಳ್ಳೆ ಪುಸ್ತಕ. ಮತ್ತು ಇನ್ನೊಂದು ಹೇಳಿದ್ರಲ್ಲ ಇಲ್ಯೂಷನ್, ಅದಕ್ಕೆ ಸಂಬಂಧಪಟ್ಟದ್ದೇನಾದರೂ ಪುಸ್ತಕ ಇದೆಯಾ? ಇಲ್ಯೂಷನ್ಗೆ ಸಂಬಂಧಪಟ್ಟಿದ್ದ ಪುಸ್ತಕ ತುಂಬ ಇದೆ ಆ್ಯಕ್ಚುಲಿ. ನಾನು ಮಂಗಳೂರಲ್ಲಿರುವಾಗ 101 ಮ್ಯಾಜಿಕ್ ಟ್ರಿಕ್ಸ್ ಅಂತ ಒಂದು ಪುಸ್ತಕ ಇತ್ತು. ಅದು ನಂದು ಫಸ್ಟ್ ಮ್ಯಾಜಿಕ್ ಬುಕ್ ಆ್ಯಕ್ಚುಲಿ. ನಾನು ಖರೀದಿ ಮಾಡಿದ್ದು ಪುಸ್ತಕ ಅದು ಮಂಗಳೂರಲ್ಲಿ ಸ್ಕೂಲ್ ಬುಕ್ ಕಂಪನಿಯಲ್ಲಿ. ಸೊ 101 ಮ್ಯಾಜಿಕ್ ಟ್ರಿಕ್ಸ್ ಅಂಥದ್ದು ಬೇಕಾದಷ್ಟು ಈ ಬುಕ್ ಲೈಬ್ರರಿಗೆ ಇದರ ಬುಕ್ ಸ್ಟಾಲ್ಗೆಲ್ಲ ಹೋದರೆ ಅಲ್ಲಿ ನಿಮಗೆ ಸಿಗುತ್ತೆ ಡೆಫಿನೆಟ್ಲಿ ಮ್ಯಾಜಿಕ್ದು ಬುಕ್ಸ್ ಏನಾದರೂ ಒಂದು ಸಿಗುತ್ತೆ. ಮೆಂಟಲಿಸಮ್ದು ಬುಕ್ ಕಷ್ಟ ಸಿಗೋದು, ಅದಕ್ಕೆ ನಾನು ಆ ಬುಕ್ಕನ್ನು ಸಜೆಸ್ಟ್ ಮಾಡಿದ್ದೀನಿ. ಬಟ್ ಎಸ್, ಮ್ಯಾಜಿಕ್ ಬುಕ್ಸ್ ಯಾವುದಾದ್ರೂ ಒಂದು ಬುಕ್ ಸ್ಟೋರಲ್ಲಿ ಸಿಗುತ್ತೆ. ಈಗಂತೂ ಒಂದು ಜಾದೂ ನೋಡಿದ್ವಿ, ಹೇಗೆ ಮಾಡಿದ್ರೋ ಗೊತ್ತಿಲ್ಲ. ಮುಂದೆ ಯಾವ ತರಹ ಜಾದೂ ಮಾಡ್ತಾರೆ, ಅದು ಹೇಗಿರುತ್ತೆ, ನಮಗೇನಾದರೂ ಅರ್ಥವಾಗಬಹುದಾ? ನೋಡೋಣ. ಓಕೆ ಸರ್, ಸೊ ನೀವು ಒಂದು ಕಾರ್ಡ್ ಮ್ಯಾಜಿಕ್ ನೋಡಿದ್ರಿ, ಕರೆಕ್ಟಾ? ಸೊ ನೀವು ಚೂಸ್ ಮಾಡಿರೋ ಕಾರ್ಡ್ದು ಒಂದು ಕಾರ್ನರ್ ಮಾಯ ಆಗಿ ನಿಮ್ಮ ಕಾರ್ಡ್ ಒಳಗಡೆ ಹೋಗಿದೆ ಅದು, ರೈಟ್? ಇವಾಗ ಇನ್ನೊಂದು ಕಾರ್ಡ್ ಮ್ಯಾಜಿಕ್ ಮಾಡ್ತೀನಿ, ಬಟ್ ನಾವು ಆಡ್ತಿರೋ ರಮ್ಮಿ ಕಾರ್ಡ್ಸ್ ಅಲ್ಲ ಇದು ಬೇರೆ ಟೈಪ್ ಆಫ್ ಕಾರ್ಡ್ಸ್. ಅದು ಏನು ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಮಿಂದ ನನಗೆ ಒಂದು ಚಿಕ್ಕ ಹೆಲ್ಪ್ ಆಗಬೇಕು. ನಿಮ್ಮ ಲೈಫಲ್ಲಿ ನಿಮಗೆ ಇಷ್ಟ ಆಗಿರೋಂಥ ಒಬ್ಬರು ವ್ಯಕ್ತಿ, ಅವ್ರ ಬಗ್ಗೆ ನೀವು ಯೋಚಿಸಬೇಕು. ಅವ್ರದ್ದು ಫಸ್ಟ್ ನೇಮ್ ಮಾತ್ರ, ಅವ್ರದ್ದು ಲಾಸ್ಟ್ ನೇಮ್ ಬೇಡ, ಬರೀ ಫಸ್ಟ್ ನೇಮ್. ನೀವೊಂದು ಬೋರ್ಡಲ್ಲಿ ಬರ್ದಿರೋ ಥರ ಇಮ್ಯಾಜಿನ್ ಮಾಡಿ. ಆಯಿತು. ಓಕೆ, ನನಗೆ ಯಾರು ಅಂತ ಹೇಳಬೇಡಿ ಯಾರು ಅಂತ. ಇಲ್ಲ, ಬಟ್ ಯೋಚಿಸ್ತಿದ್ದೀರಲ್ಲ? ಯೋಚಿಸಿದ್ದೇನೆ. ಅವ್ರ ಹೆಸರು ಕನ್ನಡದಲ್ಲಿ ಮನಸ್ಸಲ್ಲಿ ಇಟ್ಕೋಬೇಕಾ, ಇಂಗ್ಲೀಷಾ, ಹಿಂದಿನ? ಇಂಗ್ಲೀಷಲ್ಲಿ ನೀವು ಒಂದು ಬೋರ್ಡಲ್ಲಿ ಬರ್ದಿರೋ ಥರ ನೀವು ಇಮ್ಯಾಜಿನ್ ಮಾಡಿ. ಹಾಂ, ಒಂದು ಬೋರ್ಡಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ನನ್ನ ಮೆಚ್ಚಿನ ವ್ಯಕ್ತಿಯ ಹೆಸರಿನ ಮೊದಲ ಹೆಸರು ಬರೆದಿರೋದನ್ನು ಕಲ್ಪಿಸ್ಕೊಂಡಿದ್ದೇನೆ. ಆ ಕಲ್ಪನೆ ನನ್ನ ಮನಸ್ಸಲ್ಲಿ ಇದೆ. ಈ ವ್ಯಕ್ತಿ ನೀವು ಯಾರು ಅಂತ ನನಗೆ ಹೇಳಿಲ್ಲಲ್ಲ? ಹೇಳಿಲ್ಲ. ನೀವು ಯೋಚಿಸ್ತಿರೋ ವ್ಯಕ್ತಿ ಯಾರು ಅಂತ ನೀವು ನನಗೆ ಹೇಳಿಲ್ಲ. ಇಲ್ಲ. ಕರೆಕ್ಟ್. ಸೊ ಇವಾಗ ನನ್ನ ಹತ್ರ ಏನಿದೆ ಅಂದರೆ ಒಂದು ಪ್ಯಾಕ್ ಆಫ್ ಕಾರ್ಡ್ಸ್ ಇದೆ. ಸೊ ನಾನು ನಿಮಗೆ ಆಗ ಹೇಳಿದಾಗೆ ಇದು ನಾರ್ಮಲ್ ಪ್ಯಾಕ್ ಆಫ್ ಕಾರ್ಡ್ಸ್ ಅಲ್ಲ, ಇದು ರಮ್ಮಿ ಕಾರ್ಡ್ಸ್ ಅಲ್ಲ, ಇದು ಆಲ್ಫಾಬೆಟ್ ಡೆಕ್ ಆಫ್ ಕಾರ್ಡ್ಸ್. ಸೊ ಅಂದರೆ ಇದರಲ್ಲಿ ಇಂಗ್ಲೀಷ್ ಭಾಷೆಯ ಅದರೊಳಗೆ ಏನೇನಿದೆ ಒಂದ್ಸಲ ತೋರಿಸ್ತಿದ್ದೇನೆ. ಇದರೊಳಗಡೆ ಇಂಗ್ಲೀಷ್ ಭಾಷೆಯ ಎಲ್ಲ ಲೆಟರ್ಸ್ ಇದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ದು ಎಲ್ಲ ಲೆಟರ್ಸ್ ಇದೆ. ಕ್ಯಾಪಿಟಲ್ ಲೆಟರ್ಸ್ ಇದೆ, ಸ್ಮಾಲ್ ಲೆಟರ್ಸ್ ಇದೆ. ನೀವು ನೋಡಿದಾಗೆ CK O B Z Y V. ಸೊ ಕ್ಯಾಪಿಟಲ್ ಲೆಟರ್ಸ್ ಕೂಡ ಸ್ಮಾಲ್ ಲೆಟರ್ಸ್ ಕೂಡ ಎರಡೂ ಇದೆ. ಓಕೆ, ಫುಲ್ ಪ್ಯಾಕ್ ಆಫ್ ಕಾರ್ಡ್ಸ್ ತೋರಿಸಿದ್ರೆ ತುಂಬ ಟೈಮ್ ಹೋಗುತ್ತೆ. ಸೊ ನಾವು ಏನು ಮಾಡೋಣ, ನಾನು ಕಾರ್ಡ್ಸನ್ನು ಶಫಲ್ ಮಾಡ್ತೀನಿ. ನಿಮಗೂ ಶಫಲ್ ಮಾಡೋಕ್ಕೆ ಬರುತ್ತಾ? ಇಲ್ಲ, ನೀವೇ ಮಾಡಿ. ಇಲ್ವಾ? ನಿಮಗೆ ನಾನು ಒಂದು ಅರ್ಧ ಪ್ಯಾಕೆಟ್ ಕೊಡ್ತೀನಿ, ಟ್ರೈ ಮಾಡಿ. ಓಕೆ, ನಾನು ಶಫಲ್ ಮಾಡ್ತೀನಿ, ನೀವು ಶಫಲ್ ಮಾಡಿ. ಓಕೆ ಸರ್, ನಿಮ್ಗೆ ಶಫಲ್ ಮಾಡೋಕ್ಕೆ ಬರುತ್ತೆ? ಅಯ್ಯೋ ಇಲ್ಲ ಸರ್, ಶಫಲ್ ಮಾಡೋಕ್ಕೆ ಬರೋಲ್ಲ ಸರ್, ದಯವಿಟ್ಟು ನಗಬೇಡಿ. ಯಾಕಂದರೆ ಹೋದ ಜನ್ಮದಲ್ಲಿ ಏನಾದರೂ ಆಡಿದ್ದು ಅಲ್ಪ ಸ್ವಲ್ಪ ನೆನಪಿದ್ದರೆ ಶಫಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ತಗೊಳ್ಳಿ. ಇದು ಶಫಲ್ ಆ್ಯಕ್ಚುಲಿ ತುಂಬ ಡೀಸೆಂಟ್ ಶಫಲೇ. ಸೊ ಇವಾಗ ನಾನು ಏನು ಮಾಡ್ತೀನಿ ಸರ್, 2 ಪ್ಯಾಕ್ ಆಫ್ ಕಾರ್ಡ್ಸನ್ನು ನಾನು ಮಿಕ್ಸ್ ಮಾಡ್ತೀನಿ. ಓಕೆ, ಮಿಕ್ಸ್ ಮಾಡಿ ಒಂದು ಕಟ್ ಕೊಡ್ತೀನಿ ಸರ್. ಇವಾಗ ನಾನು ಈ ಪ್ಯಾಕ್ ಆಫ್ ಕಾರ್ಡ್ಸಲ್ಲಿ ಚಿಕ್ಕ ಪ್ಯಾಕ್ ಆಫ್ ಕಾರ್ಡ್ಸನ್ನು ನಾನು ಹೀಗೆ ತೆಗೆದು ಶಫಲ್ ಮಾಡ್ತಾ ಹೋಗ್ತೀನಿ. ನೀವೆಲ್ಲಾದರೂ ಒಂದು ಕಡೆಯಲ್ಲಿ ಸ್ಟಾಪ್ ಅಂತ ಹೇಳಬೇಕು. ನೀವೆಲ್ಲಿ ಸ್ಟಾಪ್ ಹೇಳ್ತೀರಾ ಆ ಕಾರ್ಡ್ಸನ್ನು ನಾವು ಚೂಸ್ ಮಾಡ್ತೀವಿ. ಓಕೆ, ಸ್ಟಾಪ್ ಇಲ್ಲಿ. ಓಕೆ, ಈ ಒಂದು ಕಾರ್ಡ್ ಬಿತ್ತು, ಇದು ಬೇಡ. ಓಕೆ ಸರ್, ನಿಮ್ಮ 2 ಕೈ ಓಪನ್ ಮಾಡಿ. ಓಕೆ, ಸೊ ನೀವು ಇಲ್ಲಿ ಸ್ಟಾಪ್ ಹೇಳಿದ್ದೀರಾ, ಕರೆಕ್ಟ್? ನಂಗೆ ಗೊತ್ತಿಲ್ಲ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ವರ್ಕ್ ಆದರೆ ಅದ್ಭುತ. ಸೊ ಇವಾಗ ಈ 2 ಸ್ಟ್ಯಾಕ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ. ಈ 2 ಸ್ಟ್ಯಾಕ್ಸಲ್ಲಿ 2 ಕೈಯಲ್ಲಿ ಯಾವುದಾದ್ರು ಒಂದು ಕೈಯನ್ನು ಮುಂದೆ ತನ್ನಿ, ನಿಮ್ಮ ಇಷ್ಟ. ಇದ್ವಾ? ಸೊ ನೀವು ಈ ಸ್ಟ್ಯಾಕನ್ನು ಚೂಸ್ ಮಾಡಿದ್ದೀರಾ, ಆ ಸ್ಟ್ಯಾಕ್ ನಂಗೆ ಕೊಡಿ. ಇದನ್ನು ನಾನು ಪೂರ ಕಾರ್ಡ್ಸ್ ಮೇಲೆ ಇಡ್ತೀನಿ ಇಲ್ಲಿ. ಓಕೆ, ಸೊ ಸರ್ ಇವಾಗ ಒಂದು ಚಿಕ್ಕ ರೀಕ್ಯಾಪ್ ಮಾಡುವ. ಓಕೆ, ನಿಮ್ಮ ಹತ್ರ ಒಂದು ವ್ಯಕ್ತಿ ಬಗ್ಗೆ ಯೋಚಿಸ್ಲಿಕ್ಕೆ ಹೇಳಿದ್ದೀನಿ. ಅದು ಯಾರು ಅಂತ ನಂಗೆ ಗೊತ್ತಿಲ್ಲ, ಕರೆಕ್ಟ್? ನಾವು ಇಬ್ಬರು ಸೇರಿ ಈ ಪ್ಯಾಕ್ ಆಫ್ ಕಾರ್ಡ್ಸನ್ನು ಶಫಲ್ ಮಾಡಿದ್ದೇವೆ. ಶಫಲ್ ಮಾಡಿದ ನಂತರ ಅದು 2 ಪ್ಯಾಕ್ ಆಫ್ ಕಾರ್ಡ್ಸನ್ನು ಒಂದು ಪ್ಯಾಕ್ ಆಗಿ ಶಫಲ್ ಮಾಡಿದ್ದೇವೆ. ಅದರ ನಂತರ ನೀವು ಒಂದು ಕಡೆಯಲ್ಲಿ ರ್ಯಾಂಡಮ್ ಜಾಗದಲ್ಲಿ ಸ್ಟಾಪ್ ಅಂತ ಹೇಳಿದ್ದೀರಾ. ಅಲ್ಲಿಂದ 2 ಸ್ಟ್ಯಾಕ್ ತೆಗೆದ್ವಿ. ಅದರಿಂದ ಈ ಸ್ಟ್ಯಾಕನ್ನು ನೀವು ಚೂಸ್ ಮಾಡಿದ್ದೀರಾ. ಹೌದು, ಕರೆಕ್ಟಾ? ಸರಿ. ನಿಮಗೆ ಇದೆಲ್ಲ ಆಗಿರೋದು ರ್ಯಾಂಡಮ್ ಅಲ್ಲ? ಹೌದು. ಯಾವುದು ನಿಮಗೆ ಏನು ಡೌಟ್ ಬರೋ ಥರ ಏನೂ ಇರಲಿಲ್ಲ, ಕಂಪ್ಲೀಟ್ಲಿ ರ್ಯಾಂಡಮ್. ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನೀವು ಯೋಚಿಸಿರೋ ವ್ಯಕ್ತಿಯ ಫಸ್ಟ್ ನೇಮ್ ಏನು?
ಹೇಳಬೇಕಾ? ಹೇಳಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಓಕೆ, ಫಿಂಗರ್ಸ್ ಕ್ರಾಸ್ಡ್. MASTI. ಇನ್ಕ್ರೆಡಿಬಲ್. ನಂಬಲಿಕ್ಕೆ ಸಾಧ್ಯ ಇಲ್ಲ. ಮಾಸ್ತಿ ಹೆಸರು ಸರಿಯಾಗಿ ಬಂದಿದೆ. ಎಸ್, ನಾವು ಇಬ್ಬರು ಸೇರಿ ಮಾಡಿರೋ ಜಾದು ಇದು. ಆ್ಯಕ್ಚುಲಿ ಇದು ನಿಮಗೂ ನಾನು ಕಂಗ್ರ್ಯಾಚುಲೇಟ್ ಮಾಡಬೇಕು. ಆಗಲಿ. ಥ್ಯಾಂಕ್ ಯು ಸರ್. ತಮ್ಮ ಪಯಣ ಎಲ್ಲಿಂದ ಆರಂಭವಾಗಿ ಎಲ್ಲಿಯವರೆಗೆ ತಲುಪಿದೆ ಅದರ ಒಂದು ಪಕ್ಷಿ ನೋಟ ಕೊಟ್ಟರೆ. ಸೊ ನಾನು ಮಾಡಿದ್ದು ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದ್ದು. ನಾನು ನಿಟ್ಟೆಯಲ್ಲಿ ಕಾರ್ಕಳದಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿ 1 ವರ್ಷ ಸಾಫ್ಟ್ವೇರಲ್ಲಿ ಕೆಲಸ ಮಾಡಿದ್ದೆ. ಮತ್ತು ನನಗೆ US ಅಲ್ಲಿ ಕ್ರೂಸ್ ಶಿಪ್ ಇದೆಯಲ್ಲ, ಪ್ಯಾಸೆಂಜರ್ ಕ್ರೂಸ್ ಶಿಪ್ ಇದೆಯಲ್ಲ, ಅದು ವರ್ಲ್ಡ್ ಟೂರ್ ಮಾಡೋ ಶಿಪ್ಸ್ ಎಲ್ಲ ಇದೆಯಲ್ಲ, ಅದರಲ್ಲಿ ನನಗೆ ಮ್ಯಾಜಿಕ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ನನ್ನ ತಂದೆ ಹೇಳಿದ್ರು, ಮ್ಯಾಜಿಕ್ ಮಾಡ್ಲಿಕ್ಕೆ ಹೋಗಬೇಡ, ಮ್ಯಾಜಿಕ್ ಮಾಡಿದ್ರೆ ನಿಮಗೆ ಹುಡುಗಿ ಸಿಗಲ್ಲ ಅಂತ ಹೇಳಿದ್ರು. ಇಂಜಿನಿಯರ್ ಆದರೆ, ಡಾಕ್ಟರ್ ಆದರೆ ಹುಡುಗಿ ಸಿಗ್ತಾರೆ. ಹೌದು. ಅವ್ರದ್ದು ನನಗೆ ಏನೋ ಹೇಳ್ತಾರೆ, ಅವ್ರದ್ದು ಚಿಂತೆ ನನಗೆ ಅರ್ಥ ಆಗುತ್ತೆ. ಬಟ್ ನನಗೆ ಮ್ಯಾಜಿಕಲ್ಲಿ ಎಷ್ಟು ಆಸಕ್ತಿ ಇದೆ ಅಂದರೆ, ಕ್ರೂಸ್ ಶಿಪ್ಪಲ್ಲಿ ಹೋಗಿ ಪರ್ಫಾರ್ಮ್ ಮಾಡೋ ಒಂದು ಅವಕಾಶ, ಪ್ಲಸ್ ನಾವು ಬೇರೆ ಬೇರೆ ಜಾಗ ನೋಡ್ಬೋದು ಇಂಟರ್ನ್ಯಾಷ್ನಲಿ, ರೈಟ್. ಇದೆಲ್ಲ ನನಗೆ ಒಂದು ತುಂಬ ಇಂಟ್ರೆಸ್ಟ್ ಹುಟ್ಟಿತು. ಸೊ ನಾನು 2 ವರ್ಷ ಕ್ರೂಸ್ ಶಿಪ್ಪಲ್ಲಿ ಪರ್ಫಾರ್ಮ್ ಮಾಡಿದೆ, ಸಾಫ್ಟ್ವೇರ್ ಜಾಬ್ ಬಿಟ್ಟು. ತುಂಬ ಸ್ಟ್ರಗಲ್ ಆಯಿತು. ಅದು ಕ್ರೂಸ್ ಶಿಪ್ ಜಾಬ್ ಬಿಟ್ಟು ಹಿಂದೆ ಬಂದ ನಂತರ ನನಗೆ ತುಂಬ ಸ್ಟ್ರಗಲ್ ಇತ್ತು. ಕರಿಯರನ್ನು ನಾನು ಬ್ಯಾಂಗ್ಳೂರಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ತುಂಬ ಸ್ಯಾಕ್ರಿಫೈಸಸ್ ಇತ್ತು, ಇಮೋಷ್ನಲ್ ಸ್ಯಾಕ್ರಿಫೈಸಸ್ ಇತ್ತು, ಮೆಂಟಲ್ ಸ್ಯಾಕ್ರಿಫೈಸಸ್ ಇತ್ತು. ಸೊ ಇವಾಗ ನಾನು ವೆಲ್ ಎಸ್ಟಾಬ್ಲಿಷ್ಡ್ ಮೆಜಿಷಿಯನ್ ಹಾಗೂ ಮೈಂಡ್ ರೀಡರ್ ಆಗಿದ್ದೀನಿ. ಸೊ ನಾನು ರೀಸೆಂಟ್ಲಿ ಅನಂತ್ ಅಂಬಾನಿದು ವೆಡ್ಡಿಂಗಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಸೊ 4 ಟೈಮ್ಸ್ ಅಂಬಾನೀಸ್ನ ನಾನು 4 ಟೈಮ್ಸ್ ಬುಕ್ ಮಾಡಿದ್ದಾರೆ ಶೋಸ್ಗೆ. ಸೊ ಇವಾಗ ಸೆಲೆಬ್ರಿಟಿ ವೆಡ್ಡಿಂಗ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಮೇಯ್ನಾಗಿ ಕಾರ್ಪೊರೇಟ್ ಇವೆಂಟ್ಸಲ್ಲಿ ನಾನು ಪರ್ಫಾರ್ಮ್ ಮಾಡ್ತೀನಿ. ಸುಮಾರು 8 ದೇಶಗಳಲ್ಲಿ ತಾವು ತಮ್ಮ ಈ ಒಂದು ಜಾದು ಅಂತ ಕರೆಯೋದಾ, ಏನಂತ ಕರೆಯೋದು? ಅದೇ ಜಾದು ಅಂತಲೇ ಹೇಳ್ಬೋದು. ಒಂದು ಶಾರ್ಟ್ ಫಾರ್ಮ್ ಆಗಿ ಜನರಿಗೆ ಈಸಿಲಿ ಅರ್ಥ ಆಗಬೇಕಾದ್ರೆ ಜಾದು ಅಂತಲೇ ಹೇಳ್ಬೋದು. 8 ದೇಶಗಳಲ್ಲಿ ಜಾದುವನ್ನು ನೀವು ಈಗಾಗಲೇ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಮತ್ತು ಸಾಮಾಜಿಕವಾಗಿ ಅತ್ಯುನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನೀವು ಈ ಜಾದುವನ್ನು ಮಾಡಿದ್ದೀರಿ. ಹೇಗೆ ಅವರಿಂದ ಬಂದಂಥ ಮರುಭರಣ ಅಥವಾ ಫೀಡ್ಬ್ಯಾಕ್ ಹೇಗಿತ್ತು? ಸೊ ನಾನು ಇನಿಷಿಯಲಿ ನನಗೆ ಸೆಲೆಬ್ರಿಟೀಸ್ನವರಿಗೆಲ್ಲ ಪರ್ಫಾರ್ಮ್ ಮಾಡುವಾಗ ನಾನು ಎಣಿಸ್ಕೊಂಡೆ, ಇವರಿಗೆ ನನ್ನ ಮ್ಯಾಜಿಕ್ ನೋಡುವಾಗ ಶಾಕ್ ಆಗತ್ತಾ ಇಲ್ವಾ, ಆಶ್ಚರ್ಯ ಆಗ್ತಾರ ಇಲ್ವಾ ಅಂತ ಒಂದು ಡೌಟ್ ಇತ್ತು. ಬಟ್ ನಾನು ಪರ್ಫಾರ್ಮ್ ಮಾಡಿದ ನಂತರ ನಂಗೆ ಗೊತ್ತಾಯಿತು, ಅವರು ಮನುಷ್ಯರೇ, ಅವರು ಮ್ಯಾಜಿಕ್ ನೋಡಿಲ್ಲ. ಅವರು ಮ್ಯಾಜಿಕ್ ನೋಡುವಾಗ ಒಂದು ಮಗು ಥರ ಆಗ್ತಾರೆ. ಆ ಆಶ್ಚರ್ಯ, ಸಾಮಾನ್ಯ ವ್ಯಕ್ತಿಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಹಾಗೆಯೇ ಅವರು ರಿಯಾಕ್ಟ್ ಮಾಡಿದ್ರು. ಇವಾಗ ನನಗೆ ಸೆಲೆಬ್ರಿಟೀಸ್, ಆ್ಯಕ್ಟರ್ ಆಗಲಿ, ಪೊಲಿಟಿಷಿಯನ್ಸ್ ಆಗಲಿ, ನಾನು ಯಾರಿಗೂ ಪರ್ಫಾರ್ಮ್ ಮಾಡುವಾಗ ನಾನು ಅವರನ್ನು ಆ ಕ್ಯಾಟಗರಿಲಿ ಇಟ್ಟು ನೋಡ್ತಾ ಇಲ್ಲ, ಅವರನ್ನು ನನ್ನ ಆಡಿಯನ್ಸ್ ಆಗಿ ನಾನು ನೋಡ್ತಾ ಇದ್ದೀನಿ. ಇವಾಗ ಅದು ಇದು ಏನು ಹೇಳ್ತಾರೆ, ಅದು ಬ್ಯಾರಿಯರ್ ಬ್ರೇಕ್ ಆಗಿದೆ. ಅದು ಬಹಳ ಮುಖ್ಯ. ಹೌದು. ಯಾಕಂದರೆ ಈಗ ಅಮಿತಾಬ್ ಬಚ್ಚನ್ ಮುಂದೆನೋ ಕಮಲ್ ಹಾಸನ್ ಮುಂದೆನೋ ಮಾಡ್ತಿದ್ದೇನೆ ಅಂದರೆ ದೊಡ್ಡ ನಟಪ್ಪ ಹೇಗೆ ಮಾಡೋದು ಅನ್ನೋ ಒಂದು ಸಣ್ಣ ಭೀತಿ ಅಳುಕು ಇದ್ದರೆ, ಹೌದು, ಅದು ನಿಮ್ಮ ಏನು ನೀವು ಪ್ರದರ್ಶನ ಕೊಡ್ತಾ ಇದ್ದೀರಿ ಅದರ ಗುಣಮಟ್ಟದ ಮೇಲೆ ಪರಿಣಾಮ ಬೀರ್ಬೋದು. ಹೌದು. ನಾನು ಮ್ಯಾಜಿಕಲ್ಲಿ ಶುರು ಮಾಡುವಾಗ ಬ್ಯಾಂಗ್ಳೂರು ಬಂದ ನಂತರ ನನಗೆ ಫಸ್ಟ್ ಸೆಲೆಬ್ರಿಟಿ ಸಿಕ್ಕಿದಂದರೆ ಸುದೀಪ್ ಅವರು. ಸೊ ಅವರು, ರಮ್ಯಾ ಕೃಷ್ಣನ್ ಇಬ್ಬರು ನನಗೆ ಸಿಕ್ಕಿದ್ರು ಒಂದು ಪಬ್ಬಲ್ಲಿ. ನಾನು ಮೊದಲನೇ ಬಾರಿ ಭೇಟಿಯಾಗಿ ಪರ್ಫಾರ್ಮ್ ಮಾಡಿರೋ ಸೆಲೆಬ್ರಿಟಿ ಅಂದರೆ ಅವರು. ಆವಾಗ ನನಗೆ ತುಂಬ ನರ್ವಸ್ ಆಗಿತ್ತು. ಮತ್ತು ಗೌತಮ್ ಅದಾನಿ ಇದೆಯಲ್ಲ, ಅದಾನಿಗೆ ಪರ್ಫಾರ್ಮ್ ಮಾಡುವಾಗ ನಾನು ಫಸ್ಟ್ ನರ್ವಸ್ ಆಗಿದ್ದೆ. ಅವ್ರದ್ದು ಫ್ಯಾಮ್ಲಿಗೆಲ್ಲ ಪರ್ಫಾರ್ಮ್ ಮಾಡಿದ್ದೆ. ನಾನು ತುಂಬ ಪೀಸ್ಫುಲ್ಲಾಗಿ, ತುಂಬ ಪವರ್ಫುಲ್ಲಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಅದಾನಿ ಅವ್ರು ಬಂದು ಕೂತ್ಕೊಂಡ ನಂತರ ಅವ್ರಿಗೆ ಪರ್ಫಾರ್ಮ್ ಮಾಡುವಾಗ ಒಮ್ಮೆ ಫುಲ್ ನರ್ವಸ್ ಆಗಿದೆ. ಮತ್ತು ಸ್ವಲ್ಪ ಆಕ್ಸೆಪ್ಟೆನ್ಸ್ಗೆ ಟೈಮ್ ತೊಗೊಳ್ತು. ಇವಾಗ ಅದು ಹೋಯಿತು. ಇವಾಗ ಸೆಲೆಬ್ರಿಟೀಸ್ ಎಲ್ಲರೂ ನನ್ನ ಆಡಿಯನ್ಸೇ.